ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ಒಂದು ವರ್ಷದಿಂದ ಹುಡುಕ್ಲಾಡ್ತಾ ಇದ್ದೀನಿ. ಇವತ್ತು ಸಿಕ್ಕೈತೆ. ಬರ್ರಿ ತೋರಿಸ್ತೀನಿ ಹೆಂಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಬರ್ರಿ ನೋಡಿ ಇಲ್ಲಿ ಕಾಣಿಸ್ತೈತೇನೋ ಗೊತ್ತಿಲ್ಲ. ಅದ್ರ ಹತ್ರ ಹೋಗೋಕ್ಕೆ ನನಗೆ ಭಯ ಆಗ್ತೈತೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತೈತಾ? ನೋಡಿ, ಇಲ್ಲಿ ಕಡ್ಡಿನಲ್ಲಿ ತೋರಿಸ್ತೀನಿ. ಕೈಯಲ್ಲಿ ಮುಟ್ಟೋದಂತೂ ಆಗೋದಿಲ್ಲ. ನೋಡಿ, ಇದು ಹುಲಿಬೇರಿನ ಗಿಡ. ಇದು ಹುಲಿಬೇರಿನ ಗಿಡ ಕಾಣಿಸ್ತದಲ್ಲ, ಹುಲಿಬೇರಿನ ಗಿಡ. ತೆಲುಗಲ್ಲಿ ಬಂದು ಪುಲಿಗೋರು ಚೆಟ್ಟು ಅಂತ ಕರೀತಾರೆ. ಅದನ್ನು ಪುಲಿಗೋರು ಚೆಟ್ಟು ಅಂತ ಕರೀತಾರೆ ತೆಲುಗಲ್ಲಿ. ನೋಡಿ, ಇಲ್ಲಿ ನೋಡಿ, ಅದು ಹುಲಿಗೆ ಹೆಂಗಿರ್ತದೆ ನೋಡಿ, ಹಂಗೆ ಇರ್ತದೆ ನೋಡಿ. ಹುಲಿಗೆ ಹೆಂಗಿರ್ತದೆ, ಹುಲಿ ಗೋರು ಹೆಂಗಿರ್ತದೆ ನೋಡಿ, ಹಂಗೆ ಇರ್ತದೆ ನೋಡಿ. ಅದು ಹುಲಿ ಗೋರುಗಳಿದ್ದಂಗೆ ಐತೆ ನೋಡಿ. ಕಾಣಿಸ್ತದಾ ಫ್ರೆಂಡ್ಸ್? ನಾನು ಕಾಡಲ್ಲಿ ಬಂದಿದ್ದೀನಿ. 1 ವರ್ಷದಿಂದ ಹುಡುಕ್ಲಾಡ್ತಾ ಇದ್ದೆ ಅದನ್ನು. ನೋಡಿ, ಈಗ ಅದು ಹುಲಿಗೋರಿನ ಗಿಡ ತೋರಿಸ್ನಲ್ಲ. ಅದು ಏನಪ್ಪ ಮಾಡಬೇಕು? ಹುಲಿಗೋರಿನ ಗಿಡ ಏನು ಮಾಡಬೇಕು? ಅದು ಏನಕ್ಕೆ ಆಗ್ತದೆ ಅಲ್ಲ? ನೋಡಿ, ಸ್ಪಾಟ್ ಅಲ್ಲೈತೆ. ಅದು ಮೇಲೆ ತೋರಿಸ್ತೀನಿ ಸ್ವಲ್ಪ. ಇದು ಏನಕ್ಕೆ ವೀಸ್ ಆಗ್ತದೆ ಅಂತ ನಾನು ಹೇಳ್ಕೊಡ್ತೀನಿ. ಹುಲಿಗೋರಿನ ಗಿಡದ ನೋಡಿ, ಹುಲಿಗೋರಿನ ಗಿಡದ ನೋಡಿ, ಅದು ಸೊಪ್ಪು. ಇದು ಸೊಪ್ಪು ಇದೇ ಆ ಗಿಡ. ಅಂದರೆ ಅದರಲ್ಲಿ ಹುಲಿಗೋರುಗಳು ಬೇಕಾದಂಗೈತೆ. ಹುಲಿಗೋರಿನ ಗಿಡಗಳು 1 ವರ್ಷದಿಂದ ಹಿಡ್ಕೊಂಡು ಬಂದಿದ್ದೀನಿ. ಇವತ್ತು ಆ ರೆಮಿಡಿ ಏನಕ್ಕಾಗ್ತದೆ? ಭೂತ ಬೇತ ಪಿಚಾಚಿಗಳು ನಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡವ್ರೆ. ನಮ್ಮ ಮನೆಯಲ್ಲಿ ಆ ದೋಷ ಐತೆ, ಈ ದೋಷ ಐತೆ, ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ. ನಮ್ಮ ಮನೆಯಲ್ಲಿ ನಮ್ಮ ಕೈ ಬಾಯಿ ಅಂಟ ಇಲ್ಲ. ನಮ್ಮ ಮನೆಯಲ್ಲಿ ದೆವ್ಗಳ ಕಾಟ, ಭೂತಗಳ ಕಾಟ, ಪಿಚಾಚಿಗಳ ಕಾಟ, ಎಲ್ಲ ಕಾಟ ಬರ್ತೈತೆ. ಯಾರ್ದಾರ್ದು ಗುರೂಜಿ ಹತ್ರ ಹೋಗೋಣ, ಸ್ವಾಮೀಜಿಗಳ ಹತ್ರ ಹೋಗೋಣ, ಬೇಕಾಗಿಲ್ಲ. ನೋಡಿ, ಒಳ್ಳೆ ಅಮಾವಾಸ್ಯೆ ದಿನ ಆಗಲಿ, ಇಲ್ಲ ಹುಣ್ಣಿಮೆ ದಿನ ಆಗಲಿ, ಒಳ್ಳೆ ದಿನ ಸ್ವಲ್ಪ ಅಕ್ಕಿ, ಅರಿಶಿನ, ಪೂಜೆ ಪುನಸ್ಕಾರ ನಾವು ಯಾವ ಥರ ಮಾಡ್ತಿರೋ ಸೇಮ್ ಅದೇ ಥರ ಎಲ್ಲ ಎತ್ಕೊಂಡು ಬಂದು ಆ ಗಿಡದ ಹತ್ರ ಕುತ್ಕೊಂಡು ಪೂಜೆ ಮಾಡಿಬಿಟ್ಟು ನೀವು ಒಳ್ಳೆ ಟೈಮ್ ನೋಡಿ ಅದನ್ನು ಸುಮಾರು 1 ಇಂಚಷ್ಟು, 1 ಇಂಚ್ ಅಂದರೆ 6 ಇಂಚು. 6 ಇಂಚು ಅಂದರೆ 6 ಇಂಚು ಸಾಕು. 6 ಇಂಚು ನೀವು ಅದನ್ನು ಕಟ್ ಮಾಡಿಕೊಂಡು ಕೆಂಪು ಬಟ್ಟೆಯಲ್ಲಿ ನೋಡಿ, ಈ ಥರ 6 ಇಂಚು ಕಟ್ ಮಾಡಿಕೊಂಡು ಕೆಂಪು ಬಟ್ಟೆಯಲ್ಲಿ ನೆಕ್ಸ್ಟ್ ರೆಮಿಡಿ ಮಾಡ್ತೀನಿ. ನಾನೇ ಕಟ್ ಮಾಡ್ತೀನಿ. ನೆಕ್ಸ್ಟ್ ರೆಮಿಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮನೆ ಬಾಗಿಲ ಹತ್ರ ಕಟ್ಟಿದ್ರೆ ಕೆಟ್ಟ ದೃಷ್ಟಿಗಳಾಗಲಿ, ಮಾಟ ಮಂತ್ರ ಆಗಲಿ, ಶತ್ರು ದೋಷ ಆಗಲಿ, ಯಾವುದೇ ಸಮಸ್ಯೆ ಆಗಲಿ ನೋಡಿ, ಈ ಥರ ಪೀಸ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಪೂಜೆ ಪುನಸ್ಕಾರ ಆ ಗಿಡನ ನೀವು ಮುಟ್ಟಕ್ಕೆ ಮುಂಚೆನೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ನೋಡಿ, ನಿಮ್ಗೆ ಮಂತ್ರ ಬರಿಲ್ಲ ಅಂದರೆ ಓಂ ನೋಡಿ, ಮಂತ್ರ ಹೀಗಿದೆ: ಓಂ ವನದಂತೆ ಮಹಾದಂದೆಯೇ ಸ್ವಾಹ, ಓಂ ವನದಂತೆ ಮಹಾದಂದೆಯೇ ಸ್ವಾಹ ಅಂತ 11 ಬಾರಿ ಹೇಳಿ ಸಾಕು. 11 ಬಾರಿ. ನಿಮ್ಗೆ ಅದಕ್ಕೆ ಮುಂಚೆ ಏನಾದರೂ ಗಣಪತಿ ಏನಾದರೂ ನೆನಪಾದರೆ ಓಂ ಗಂ ಗಣಪತಾಯ ನಮಃ, ಓಂ ಗಂ ಗಣಪತಾಯ ನಮಃ, ಇಷ್ಟೇ ಸಾಕು. 11 ಬಾರಿ ಗಣೇಶನ ಮಂತ್ರ, 11 ಬಾರಿ ಅವಾಗ ಹೇಳಿದ್ನಲ್ಲ, ಓಂ ವನದಂತೆ ಮಹಾದಂದೆಯೇ ಸ್ವಾಹ. ನೋಡಿ, ವಿಡಿಯೋ ಕೊನೆ ಗಂಟ ನೋಡಿ. ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ರಿಪೀಟ್ ಮಾಡಿ ನೋಡಿ ವಿಡಿಯೋ, ಆಯಿತಾ?
ಯಾವೇ ಕೆಟ್ಟ ದೋಷಗಳಾಗಲಿ ಮಾಟ ಮಂತ್ರ ಆಗಿರಲಿ ಯಾರೇ ಆಗಿರಲಿ 1 ವರ್ಷದಿಂದ ಹುಡ್ತಾಯಿದ್ದೀನಿ, ಸಿಕ್ಕೋಯ್ತು, ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಒಂದು 10 ಜನಕ್ಕೆ ನಾನು ನೆಕ್ಸ್ಟ್ ಟೈಮ್ ಯಾವ ಥರ ಕಟ್ ಮಾಡಿ ಯಾವ ಥರ ಏನು ಮಾಡಬೇಕು ಅಂತ ನಾನು ಉಚಿತವಾಗಿ ಕೊಡ್ತೀನಿ. ಅದನ್ನು ನಮ್ಮ ವೀಕ್ಷಕರಿಗೆ ಉಚಿತವಾಗಿ ನಾನು ಅದನ್ನು ರೆಮಿಡಿ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ನಮ್ಮ ಮನೆಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಬಾಗಿಲು ದಿಂಬೆ ಹತ್ರ ಕಟ್ಟಿಬಿಟ್ರೆ ಯಾರು ಕಣ್ಣು ದೃಷ್ಟಿ ಬಿದ್ದರೂ ಅಷ್ಟೇ, ಯಾರು ಹುಲಿ ನೋಡಿದ್ರೇ ಭಯ ಅಂತಾರೆ ನೋಡಿ, ಅಷ್ಟೊಂದು ಪವರ್ ಐತೆ ಆ ಗಿಡದಲ್ಲಿ. ನೀವು ಆ ರೆಮಿಡಿ ನೋಡಿಕೊಂಡು ನಿಮ್ಮ ಕೈಯಲ್ಲಿ ಆಗಿಲ್ಲ ಅನ್ನೋ ಪಕ್ಷಿಗೆ ನನ್ನನ್ನು ಭೇಟಿ ಮಾಡಿದ್ರೆ ಸ್ಪಾಟ್ಗೆ ಕರ್ಕೊಂಡು ಬಂದು ನಿಮಗೆ ಆ ಗಿಡನ ತೋರಿಸ್ತೀನಿ. ಹಂಗೂ ಬೇಕಾದರೆ ನಾನೇ ಬಂದು ಅದಕ್ಕೆಲ್ಲ ಪೂಜೆ ಪುನಸ್ಕಾರ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಚೆಂದಾಗಿರಬೇಕು. ಯಾರು ನಮ್ಮ ಫ್ರೆಂಡ್ ನೋಡಿ ನನ್ನ ಕಾಡು ಸುತ್ತೋದೆ ನನ್ನ ಕೆಲಸ ಆಗೋಗೈತೆ, ನಿಮಗೋಸ್ಕರ ಸುತ್ತಾ ಇರ್ತೀನಿ. ಇನ್ನು ಗಿಡಗಳೈತೆ, ಎಷ್ಟು ಬೇಕಾದರೂ ನಾನು ಗಿಡಗಳನ್ನೆಲ್ಲ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಯಾವ ಗಿಡದಲ್ಲಿ ಏನು ಮಾಡ್ತದೆ, ಆ ಗಿಡ ನಮ್ಮ ಮನೆಯಲ್ಲಿದ್ದರೆ ಏನಾಗ್ತದೆ, ಇನ್ನೊಂದು ಗಿಡ ನಮ್ಮ ಮನೆಯೇ ನಾವು ಹೊಟ್ಟೆಗೆ ತಿಂದರೆ ನಾವು ಇದಾಗ್ತೀರಿ, ಆರೋಗ್ಯವಂತರಾಗ್ತೀರಿ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಬಾಯ್.